ಕೊಪ್ಪಳದ ಹಾಲಿ ಸಂಸದರು ಕರಡಿ ಸಂಗಣ್ಣವರಿಗೆ ಈ ಸಲ ಬಿಜೆಪಿಯ ಟಿಕೆಟ್ ಸಿಗ್ಲಿಲ್ಲ. ಪರಿಣಾಮ ಅವರು ಕಾಂಗ್ರೆಸ್ ಮನೆಗೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಸಾಧ್ಯ ಆಗ್ಲಿಲ್ಲ. ಕಾಂಗ್ರೆಸ್ನಲ್ಲಿ ಆಲ್ರೆಡಿ ಟಿಕೆಟ್ ಅನ್ನ ಘೋಷಣೆ ಮಾಡಿದ್ರು. ಈಗ ಅವರಿಗೆ ಒಂದ್ ರೀತಿ ತ್ರಿಶಂಕು ಪರಿಸ್ಥಿತಿ ಬಂದಿದೆ. ಕಾಂಗ್ರೆಸ್ಗೆ ಹೋಗ್ತಾರಾ ಅಥವಾ ಪಕ್ಷದಲ್ಲೇ ಉಳ್ಕೊಳ್ತಾರಾ, ಪಕ್ಷದ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡ್ತಾರಾ, ಕುತೂಹಲ ಮೂಡಿಸ್ತಾ ಇದೆ. ಶಮನವಾಗದ ಕರಡಿ ಸಂಗಣ್ಣ ಬಂಡಾಯ, ಎಂಎಲ್ಸಿ ಬೇಡಿಕೆಗೆ ಸೊಪ್ಪು ಹಾಕದ ಬಿಜೆಪಿ ನಾಯಕರು. ಇಂದು ಕಾಂಗ್ರೆಸ್ ಸೇರ್ಪಡೆಯಾಗ್ತಾರಾ ಕರಡಿ ಸಂಗಣ್ಣ? ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕೊಪ್ಪಳ ಕ್ಷೇತ್ರದ ಟಿಕೆಟ್ ಘೋಷಣೆ ಆದಾಗ್ನಿಂದ ಶುರುವಾಗಿರುವಂತಹ ಸಂಸದ ಸಂಗಣ್ಣ ಕರಡಿ ಖ್ಯಾತೆ ಇನ್ನೂ ಮುಗ್ದಿಲ್ಲ. ತಮ್ಮನ್ನ ರಾಜ್ಯಸಭೆಗೆ ಅಥವಾ ವಿಧಾನಸಭೆಗೆ ಕಳುಹಿಸಬೇಕು ಎಂಬ ಸಂಗಣ್ಣ ಅವರ ಬೇಡಿಕೆಗೆ ಬಿಜೆಪಿ ಸೊಪ್ಪು ಹಾಕಿಲ್ಲ. ಇದರಿಂದ ಕುಪಿತರಾದಂತಹ ಸಂಗಣ್ಣ ಕರಡಿ ಸದ್ಯ ಕಾಂಗ್ರೆಸ್ ಬಾಗಿಲ ಮುಂದೆ ನಿಂತಿದ್ದಾರೆ. ಆದರೆ ಕಾಂಗ್ರೆಸ್ನಲ್ಲೂ ಈಗಾಗಲೇ ಸಾಕಷ್ಟು ಅವಕಾಶ ವಂಚಿತರಿದ್ದು ಅವರಿಗೆ ಕೊಡಬೇಕಾಗಿದ್ದಂತಹ ಸ್ಥಾನಮಾನ ಇದೀಗ ಪಕ್ಷಕ್ಕೆ ಬಂದವರಿಗೆ ಕೊಡ್ಲಾಗುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಸಂಗಣ್ಣ ಕರಡಿ ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದಾರಂತೆ. ಇದರಿಂದ ಸಂಗಣ್ಣ ಕರಡಿ ಅತಂತ್ರ ಸ್ಥಿತಿಗೆ ತಲುಪಿದ್ದಾರೆ. ಕಳೆದ 2018 ಮತ್ತು 2024ರ ವಿಧಾನಸಭೆ ಚುನಾವಣೆಯಂತೆ ಈಗಲೂ ತಮ್ಮ ಒತ್ತಡ ತಂತ್ರಕ್ಕೆ ಬಿಜೆಪಿ ಪಕ್ಷ ಮಣಿಬಹುದು ಎಂಬ ಸಂಗಣ್ಣ ಕರಡಿ ನಿರೀಕ್ಷೆ ಹುಸಿಯಾಗಿದೆ. ಜೊತೆಗೆ ಈ ಹಿಂದೆ ಸಂಗಣ್ಣ ಕರಡಿ ಮಾಡಿದಂತಹ ಬ್ಲಾಕ್ ಮೇಲ್ ಆಟವೇ ಸದ್ಯದ ಸ್ಥಿತಿಗೆ ಕಾರಣ ಎಂಬ ಸೂಕ್ಷ್ಮ ಸಂದೇಶವನ್ನು ಬಿಜೆಪಿ ಹೈಕಮಾಂಡ್ ತಿಳಿಸಿದೆ. ಆದಾಗ್ಯೂ ಪಟ್ಟು ಬಿಡದಂತಹ ಸಂಗಣ್ಣ ಕರಡಿ ಕೊನೆ ಕ್ಷಣದ ತನಕ ಬಿಜೆಪಿ ಮೇಲೆ ಒತ್ತಡ ಹಾಕಿ ಯಾವುದಾದ್ರೂ ಒಂದು ಅಧಿಕಾರ ಗಿಟ್ಟಿಸಿಕೊಳ್ಳುವ ಆಲೋಚನೆಯಲ್ಲಿ ಇದ್ದಾರೆ. ಇನ್ನಷ್ಟು ದಿನ ಹೀಗೆ ಮುಂದುವರೆದ್ರೆ ಸಂಗಣ್ಣ ಕರಡಿ ಸ್ಥಿತಿ ಯಾವ ಕಡೆಗೂ ಸೇರದಂತಾಗಬಹುದು ಅನ್ನೋದು ಜನಸಾಮಾನ್ಯರ ಮಾತಾಗಿದೆ. ಇನ್ನು ಸಂಗಣ್ಣ ಕರಡಿ ನಡೆಗೆ ಬಿಜೆಪಿ ವರಿಷ್ಠರು ಬೇಸರಗೊಂಡಿದ್ದು ಕೊನೆ ಪ್ರಯತ್ನ ಎನ್ನುವಂತೆ ಜನಾರ್ದನ ರೆಡ್ಡಿ ಅವರನ್ನ ಸಂಧಾನಕ್ಕೆ ಕಳುಹಿಸಿದ್ರು. ಇನ್ನು ರೆಡ್ಡಿ ಮಾತಿಗೂ ಸಂಗಣ್ಣ ಕರಡಿ ಜಗ್ಗಿಲ್ಲ. ಇದರಿಂದ ಅವರು ಏನಾದ್ರೂ ಮಾಡ್ಲಿ ಅಂತ ಕೈ ಬಿಟ್ಟು ಕೂತ್ಕೊಂಡಿದ್ದಾರೆ. ಮುಂದೆ ಯಾವ ನಿರ್ಧಾರಕ್ಕೆ ಬರ್ತಾರೆ ಸಂಗಣ್ಣ ಕರಡಿ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮುಕ್ಕಣ್ಣ ಕತ್ತಿ, ಪಬ್ಲಿಕ್ ಟಿವಿ, ಕೊಪ್ಪಳ.